ರಾಜ್ಯದಲ್ಲಿ ಬೆಳಗಾವಿ ಭಾಗದ ಕಬ್ಬು ಬೆಳೆಗಾರರು ಉತ್ತಮ ಬೆಲೆಗಾಗಿ ಹೋರಾಟ ಮಾಡ್ತಿದ್ದಾರೆ. ಅವರು ಕೇಳ್ತಿರೋದು 1 ಟನ್ ಕಬ್ಬಿಗೆ 3,500 ರೂಪಾಯಿ ಕೊಡಿ ಅಂತ. ಈಗ 3,400 ರೂಪಾಯಿಗೆ ಓಕೆ ಅಂತಿದ್ದಾರೆ. ಅದೂ ಕಷ್ಟ ಅಂತಿರೋ ಸಕ್ಕರೆ ಕಾರ್ಖಾನೆ ಮಾಲೀಕರಿಗೆ 1 ಟನ್ ಕಬ್ಬಿನಿಂದ ಏನೇನೆಲ್ಲ ದುಡಿತಾರೆ, ಎಷ್ಟೆಲ್ಲ ಲಾಭ ಮಾಡ್ಕೋತಾರೆ ಅಂತ ನೋಡೋದಾದರೆ, 1 ಟನ್ ಕಬ್ಬಿನಿಂದ ಮಿನಿಮಮ್ ಅಂದರೂ 1 ಕ್ವಿಂಟಾಲ್ ಸಕ್ಕರೆ ತೆಗಿಬಹುದು. 1 ಕ್ವಿಂಟಾಲ್ ಸಕ್ಕರೆನೇ 4,500ರಿಂದ 5,000. ರೈತರು ಕೇಳ್ತಾ ಇರೋದು 3,500 ಅಷ್ಟೇ. ಸಕ್ಕರೆ ತೆಗೆದ ಮೇಲೆ ಅದೇ 1 ಟನ್ ಕಬ್ಬಿನಿಂದ 40ರಿಂದ 50 ಲೀಟರ್ ಮೊಲಾಸಿಸ್ ಉತ್ಪಾದನೆ ಮಾಡ್ತಾರೆ. ಕಬ್ಬಿನ ರಸದ ಕೊಳೆ, ಕಾಕಂಬಿ ಅಂತೆಲ್ಲ ಹೇಳ್ತಾರಲ್ಲ, ಅದು. ಆ ಮೊಲಾಸಿಸ್ ಅಥವಾ ಕಾಕಂಬಿಯನ್ನು ಮಾರಿದರೆ ಅದರಲ್ಲಿ 4ರಿಂದ 5,000 ಹಣ ಸಿಗುತ್ತೆ. ಈ ಕಾಕಂಬಿ ಲಿಕ್ಕರ್ ಫ್ಯಾಕ್ಟ್ರಿಗೆ ಬೇಕು. ಲಿಕ್ಕರ್ ಇಂದ ಸರ್ಕಾರಕ್ಕೆ 1 ವರ್ಷಕ್ಕೆ ಬರೋ ತೆರಿಗೆ ಆದಾಯನೇ 35ರಿಂದ 40 ಸಾವಿರ ಕೋಟಿ. ರೈತರು ಕೇಳ್ತಿರೋದು 1 ಟನ್ ಕಬ್ಬಿಗೆ ಜಸ್ಟ್ 3,500 ರೂಪಾಯಿ. ಮೊಲಾಸಿಸ್ ತೆಗೆದ ಮೇಲೂ ಕಥೆ ಮುಗಿಯಲ್ಲ. ಉಳಿದಿರೋ ರಸ ಮುಗಿದ ಕಬ್ಬಿನಲ್ಲಿ ಎಥೆನಾಲ್ ತೆಗಿತಾರೆ. 1 ಟನ್ ಕಬ್ಬಿನಲ್ಲಿ 40 ಲೀಟರ್ ಎಥೆನಾಲ್ ತೆಗಿಬಹುದು. ಚೆನ್ನಾಗಿ ರಸ ಇದ್ದ ಕಬ್ಬಾದರೆ 70ರಿಂದ 80 ಲೀಟರ್ ಎಥೆನಾಲ್ ಸಿಗುತ್ತೆ. ಈ ಎಥೆನಾಲ್ ಪೆಟ್ರೋಲ್ ಡೀಸೆಲ್ಗೆ ಮಿಕ್ಸ್ ಮಾಡೋಕ್ಕೆ ಬೇಕು. 40 ಲೀಟರ್ ಎಥೆನಾಲ್ ಮಾರಿದ್ರೆ ಏನಿಲ್ಲ ಅಂದರೂ 2,500ರಿಂದ 3,000 ಹಣ ಸಿಗುತ್ತೆ. ಇನ್ನು ಇದೇ ಸಕ್ಕರೆ ಕಾರ್ಖಾನೆಗಳು ಇದೇ ಕಬ್ಬಿನಿಂದ ವಿದ್ಯುತ್ ಕೂಡ ತಯಾರಿಸಿ ಮಾರಾಟ ಮಾಡ್ತಾರೆ. 1 ಟನ್ ಕಬ್ಬಿಂದ ಮಿನಿಮಮ್ 100 ಕಿಲೋವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡಬಹುದು. ಹೆಚ್ಚು ಕಡಿಮೆ ಕರೆಂಟಿನಲ್ಲಿ 1,500 ರೂಪಾಯಿ ಸಿಗುತ್ತೆ. ಇಷ್ಟೆಲ್ಲ ಆಗಿ 1 ಟನ್ ಕಬ್ಬಿನಲ್ಲಿ ಕಾರ್ಖಾನೆಗಳು ಏನಿಲ್ಲ ಅಂದರು, ಎಷ್ಟೇ ಕಡಿಮೆ ಅಂದರು 10ರಿಂದ 12,000 ದುಡ್ಕೊಳ್ತವೆ. ಖರ್ಚು ವೆಚ್ಚ ಎಲ್ಲ ತೆಗೆದರೂ ಕಾರ್ಖಾನೆ ಮಾಲೀಕರಿಗೆ 5ರಿಂದ 6,000 ರೂಪಾಯಿ ಲಾಭ ಇದೆ. ರೈತರು ಕೇಳ್ತಾ ಇರೋದು 3,500 ರೂಪಾಯಿ ಅಷ್ಟೆ. ಇದರಿಂದ ಸಕ್ಕರೆ ಕಾರ್ಖಾನೆ ಮಾಲೀಕರಿಗೆ ಯಾವ ನಷ್ಟನೂ ಆಗಲ್ಲ. 500 ರೂಪಾಯಿ ಲಾಭ ಕಡಿಮೆ ಆಗುತ್ತೆ ಅಷ್ಟೇ.